ಭಾರತದ ರಾಜಕೀಯ ಅಖಾಡ ಮೊದಲಿನಿಂದಲೂ ಪುರುಷರ ಸಾಮ್ರಾಜ್ಯ ಎಂದೇ ಬಿಂಬಿತವಾಗಿದೆ. ಯಾಕಂದ್ರೆ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಮಹಿಳೆಯರ ಸಂಖ್ಯೆ ತೀರಾ ಕಡಿಮೆ. ಇತಿಹಾಸದ ಪುಟವನ್ನು ಒಮ್ಮೆ ತಿರುವಿ ನೋಡಿದ್ರೆ ದೇಶದ ರಾಜಕೀಯದಲ್ಲಿ ಕಾಣಸಿಗೋದು ಕೇವಲ ಬೆರಳೆಣಿಕೆಯಷ್ಟೇ ಮಹಿಳಾ ನಾಯಕಿಯರು. ಅದರಲ್ಲೂ ಸಿಎಂ ಪಟ್ಟಕ್ಕೇರಿರುವ ಮಹಿಳಾ ಮಣಿಗಳಂತೂ ತೀರಾ ಕಡಿಮೆ. 1963ರಿಂದ ಮಾರ್ಚ್ 13, 1967ರವರೆಗೆ ಸುಚೇತಾ ಕೃಪಲಾನಿ ಭಾರತದ ಇತಿಹಾಸದಲ್ಲೇ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದಾರೆ. ರೇಖಾ ಗುಪ್ತಾ ಪ್ರಸ್ತುತ ರಾಷ್ಟ್ರ ರಾಜಧಾನಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾರೆ. ಶೀಲಾ ದೀಕ್ಷಿತ್ ಭಾರತದಲ್ಲಿ ಅತ್ಯಂತ ದೀರ್ಘಕಾಲ ಅಂದ್ರೆ 15 ವರ್ಷಗಳ ಕಾಲ ದೆಹಲಿಯಲ್ಲಿ ಸೇವೆ ಸಲ್ಲಿಸಿದ ಮಹಿಳಾ ಮುಖ್ಯಮಂತ್ರಿ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಸಿಎಂ ಆಗಿದ್ರು. ಜಯಲಲಿತಾ ತಮಿಳುನಾಡಿನ ಸಿಎಂ ಆಗಿದ್ರು. ಮಾಯಾವತಿ ಉತ್ತರ ಪ್ರದೇಶದ ಸಿಎಂ ಆಗಿದ್ರು. ಆದ್ರೆ ಬೇಸರದ ಸಂಗತಿ ಅಂದ್ರೆ ಭಾರತದಲ್ಲಿ ಇದುವರೆಗೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದು ಕೇವಲ 18 ಮಹಿಳೆಯರು ಮಾತ್ರ. ಕರ್ನಾಟಕದಲ್ಲಿ ಇದುವರೆಗೆ ಒಬ್ಬರು ಮಹಿಳೆಯು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಲ್ಲ ಅನ್ನೋದೇ ಬೇಸರದ ಸಂಗತಿ. ಇದಾಗಿತ್ತು ಫೋಕಸ್ ಡಿಜಿಟಲ್ ಕಂಟೆಂಟ್. ನಾನು ಶರ್ಮಿಳಾ.